ನಮಸ್ಕಾರ. ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಇದುವರೆಗೂ ಯಾವನು ಹೇಳಿಲ್ಲ. ಬಂದು ಕೇಳೋದು ಒಂದೇ, ಗಂಡು ಹುಡುಗೇನೆ, ಹೆಣ್ಣು ಹುಡುಗೇನೆ, ಹೊಸ ಹುಡುಗಗಳೇ ಅಳುತ್ತೆ, ಮಗು ಅಳುತ್ತೆ, ಮಕ್ಕಳಾಗಿಲ್ಲ, ಹುಷಾರಾಗುತ್ತಾ, ಲೇಟ್ ಆಗುತ್ತಾ ಅಷ್ಟೇ ಕೇಳೋದು. ಎಷ್ಟೆಷ್ಟು ದುಡ್ಡು ನಾನೇ ಕಟ್ ಬಂದಿದ್ದೀನಿ ಸ್ವಾಮಿ. ಈ ತಾಯಿ ಸ್ಥಳಕ್ಕೆ ಬಂದ್ಮೇಲೆ ನನಗೆಲ್ಲ ಹುಷಾರಾಗೈತೆ. ಇಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದ? ಇಲ್ಲಿ ಆ ದುಡ್ಡು ಕೊಟ್ಟಿಲ್ಲ, ನಾನು 2 ಸತಿ ಮಡ್ಲಕ್ಕೆ ಕೊಟ್ಟಿದ್ದೀನಿ ಅಷ್ಟೇ ಸ್ವಾಮಿ. ಈಗ ನಾನೆಷ್ಟು ದುಡ್ಡು ಮಾಡ್ಬೋದು? ಅದಕ್ಕೆ ಕೋಟಿ ಮಾಡ್ಬೋದು, ಕೋಟಿ ಮಾಡ್ಬೋದು. ನಾನು ಕೋಟಿ ಮಾಡಿದ್ದೀನಿ. ಜನಗಳು ಹೃದಯ ಮಾತ್ರ. ಈಗ ಯಾರು ಬೇಡ, ಇವ್ರು ಮುಸ್ಲಿಂ ಸರ್ ಅಲ್ಲೊಂದು ತಮ್ಮ ಹೆಂಗ್ ನಗ್ತಾನೆ, ಇದೇ ನಾವು ಸಂಪಾದನೆ ಮಾಡೋದು, ಅಲ್ಲೊಂದು ತಂಗಿ ಹೆಂಗ್ ನಗ್ತಾಳೆ. ಅನಿಮಾನ್ಸಿ ಕರ್ಕೊಂಡು ಹೋಗಿದ್ದೆ ಸ್ವಾಮಿ. ಈಗ 15 ದಿವಸದಲ್ಲಿ 2 ಸಲ ಆಪರೇಷನ್ ಆಗಕ್ಕಾಗಿತ್ತು, ನನಗೆ ಹೆದರಿಕೆ ಆಗಿತ್ತು. ತಾಯಿನ ಬೇಡ್ಕೊಂಡು ಆಪರೇಷನ್ ಆಗಿ 1 ಗಂಟೆಗೆ ಮಾತಾಡೋರು ಸ್ವಾಮಿ. ಬೇಡ್ಕೊಂಡಿದ್ರಕ್ಕ ಒಂದೇ ಸರಿ ಈಗ ತಂಗಿ, ಈಗ ಈ ತಂಗಿ ನಿಂಗೆ ಸೀರೆ ದುಡ್ಡು ಬೇಡ, ಅಂತ ದುಡ್ಡು ಬೇಡ, ಅಕ್ಕಿ ಕೊಟ್ಬಿಡು. ಯಾರು ಇಲ್ಲ ಅಂದ್ಕೋಬೇಡ, ಎಲ್ಲರೂ ಇದ್ದಾರೆ, ನಾವೆಲ್ಲ ಇದ್ದೀವಿ. ಒಂದು ವೇಳೆ ನಾನು ಇದೆಲ್ಲ ಮುಂಚೆ ಪಬ್ಲಿಕ್ ಮಾಡ್ತಾಯಿದ್ದೆ, ಬಂದವರೆಲ್ಲ ₹10 ಹೊರಬಿಟ್ರು. ಇನ್ನು ಬಸ್ ಚಾರ್ಜ್ ಕೊಟ್ಟು 200 ಕೊಟ್ಟು 2,000 ಕೊಡಿನಕ್ಕಾದ್ರು, ಫೋಟೋ ಕೊಡಿನಕ್ಕಾದ್ರು, ನೀರು ಕೊಡಿ ಫ್ರೀ ಏನಂಗಾದ್ರು, ಆಮೇಲೆ ಲೇಟ್ ಆಗುತ್ತಾ ಅಂತ ಕೇಳಂಗಾದ್ರು, ಸ್ವಾಮಿಯವ್ರನ್ನ ಕರೀರಿ ಅಂತ ನಮ್ಮನ್ನೇ ಕೇಳಂಗಾದ್ರು. ಜನ ಬಂದವರೆಲ್ಲ ದುರಾಂಕಾರ ಶುರು ಮಾಡ್ಕೊಂಡ್ಬಿಟ್ರು. ಒಂದು ನಿಮಿಷ ಕಾಯಂಗೆ ಇಲ್ಲ, ನಮ್ಮನ್ನೇ ಕೇಳ್ತಾರೆ, ಸ್ವಾಮಿಯವ್ರ ಕರೀರಿ, ಅದೇ ಮನೆಯಲ್ವಾ ಅಂತ ಹೇಳಿ, ಅದೇ ಮನೆ ಅಂತೆ ಅಂತೇಳಿ ಮನೆ ಯಾರೊಬ್ರಿಗೆ ಈ ಥರ ಎಲ್ಲ ದುರುಪಯೋಗಿ ಈಗೆಲ್ಲ ಬಿಟ್ಬಿಟ್ಟು ತಂಗಿ. ಆದರೂ ನಿನ್ನಂತರಿಗೆ ಸಹಾಯ ಮಾಡೋದು ನಾವು ಬಿಡಲ್ಲ, ಇರಮಂಟ ಮಾಡೇ ಮಾಡ್ತೀವಿ. ನಿಂಗೊಂದು ಅಳಿ ಸೇವೆ ಮನೆ ಕಟ್ಬೇಕಾರೆ ಬಾ, ನಿಂಗೊಂದು ಅಳಿ ಸೇವೆ ಮಾಡ್ತೀನಿ. ಪಬ್ಲಿಕ್ ಮಾಡಲ್ಲ, ಕರೆಕ್ಟಾ? ಪಬ್ಲಿಕ್ ಮಾಡಿರಿ ಜನ. ಈಗ ಮೊನ್ನೆ ಉದಾಹರಣೆ ಯಾರು 50 ಲಕ್ಷ ಅಂತ ಇವ್ರಿಗೆ ಕೇಳಿ 50 ಲಕ್ಷ ಕೊಟ್ಟಿದ್ದೀವಿ, ಮುಂದೆ 50 ಲಕ್ಷ ಬೇಕು ಅಂತ ಕೇಳ್ಕೊಂಡ್ರೆ 50 ಲಕ್ಷ ಕೊಡೋಷ್ಟು ದೊಡ್ಡದಲ್ಲ. ನಾವು ಅಳಿಲ್ ಸೇವೆ ಮಾಡೋಷ್ಟು ತಾಯಿ ಶಕ್ತಿ ಕೊಟ್ಟಳೆ ಅಲ್ಲಮ್ಮ. ಅಳಿಲ್ ಸೇವೆ ಮಾಡೋಣ, ಸಣ್ಣ ಗೂಡು ಕಟ್ಕೊಳ್ಳಿ, ಸಾಲ ಮಾಡ್ತಿತ್ತ ಕರೆಕ್ಟಾ ಅಣ್ಣ? ಒಂದು ಸಣ್ಣ ಗೂಡು ಕಟ್ಟಿ ನೆಮ್ಮದಿಗಿರಿ ಅಲ್ವಾ ಅಮ್ಮ? ನೋಡಮ್ಮ ಅಲ್ಲಿ ಸಿಂಪಲ್ ನೋಡಿ. ಯಾರಿಗೆ ಯಜಮಾನ್ರಿಲ್ಲ ಅಂದ್ರೆ, ಒಂದ್ ವೇಳೆ ಗಂಡಿಲ್ಲ ಅಂದ್ರೆ ಅವ್ರ ಮಕ್ಕಳು ಸಾಕ ದೂರ ಮಾಡ್ತಾರೆ. ನೀವು ನಿಮ್ಮ ಬಾಯಿಂದ ಅವ್ರನ್ನ ಸಾಯಿಸ್ಬೇಡಿ. ನೀವು ನಿಮ್ಮ ಬಾಯಿಂದ ಅಕ್ಕಪಕ್ಕದ ಮನೆಯವರು ಅವ್ರನ್ನ ನೋಯಿಸ್ಬೇಡಿ. ನಿಮ್ಮ ಕೆಟ್ಟ ಕಣ್ಣು ಬಿಡಬೇಡಿ. ಅವ್ರು ನೀವು ಸಹಾಯ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತಾಡೋಷ್ಟು ಹೇಗೈತೆ ನಿಮ್ಗೆ ಇರಲ್ಲ ಅಂತ ನನ್ನ ಭಾವನೆ. ಹೌದಾ? ಸರಿನಾ ತಪ್ಪ ಅಲ್ವಾ? ಯಾರ ಬಗ್ಗೆ ಮಾತಾಡಬೇಡಿ. ಯಾಕೆಂದ್ರೆ ಹೌದಾ ನಿಮ್ದು ಅದೇನಾ? ಇನ್ನೊಂದು ಸ್ಯಾರಿ ಕೊಡಿ, ಜಾಗ ಬಿಡಿ, ತೊಳೆ. ಈಗ ಅಂತ ಹಾಕೊಳ್ಳಿ, ಒಂದ ಇಲ್ಲ ಅಮಾವಾಸ್ಯೆ ಕರ್ಕೊಂಬನ್ನಿ. ಒಳ್ಳೆ ಸುಮ್ಮನೆ ಅಳ್ತಿರ್ತಾಳೆ ಸರ್ ಯಾವಾಗಲೂ. ಹುಷಾರಾಗ್ಲಿ ಇಲ್ಲ